ಇನ್ನು ಮುಡಾ ಅಗ್ನಿ ಪರೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ಸಿಗ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತರು ಸಲ್ಲಿಕೆ ಮಾಡಲಿದ್ದಾರೆ. ಸಿಎಂಗೆ ಕ್ಲೀನ್ ಚೀಟ್ ಸಿಗ್ತಾ ಇದ್ದಂತೆ ರಾಜಕೀಯದಲ್ಲೂ ಕೂಡ ಸಂಚಲನ ಮೂಡ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ನೀಡ್ತಾ ಇದ್ದಂತೆ ಕೈಪಾಳ್ಯದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಈ ವಿಚಾರದಲ್ಲಿ ಇದೀಗ ಆನೆ ಬಲ ಸಿಕ್ಕಂತಾಗಿದೆ. ಇವತ್ತು ಲೋಕಾಯುಕ್ತರು ಸಲ್ಲಿಕೆ ಮಾಡಲಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿರುವಂತಹ ಲೋಕಾಯುಕ್ತರು ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸೊ ಈ ವರದಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಈ ವಿಚಾರ ಏನಿದೆ ಇದು ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕೂಡ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಿಗ್ತಾ ಇರುವಂತಹ ಈ ಒಂದು ಕ್ಲೀನ್ ಚಿಟ್ ಏನಿದೆ, ಸೊ ಅದು ಅವರಿಗೆ ಆನೆ ಬಲ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಮತ್ತೊಂದು ಕಡೆಯಲ್ಲಿ ಎದುರಾಳಿಗಳು ಅಂದ್ರೆ ಬಿಜೆಪಿ ನಾಯಕರು ಇದನ್ನ ಯಾವ ರೀತಿಯಾಗಿ ಈ ವಿಚಾರವಾಗಿ ರಾಜಕೀಯ ಹೋರಾಟವನ್ನು ಮುಂದುವರಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ. ಇನ್ನು ಕಾನೂನು ಸಮರ ಮುಂದುವರಿಯುತ್ತೆ ಖಂಡಿತವಾಗಿ, ಅದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಮುಡಾ ಹಗರಣದಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಜುಗರಕ್ಕೊಳಗಾಗಿದ್ರು. ಕಳಂಕಿತ ಸಿಎಂ ಅನ್ನೋ ಆರೋಪಕ್ಕೆ ಗುರಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ. ಲೋಕಾಯುಕ್ತದಿಂದ ಕಳಂಕ ಮುಕ್ತವಾಗುವುದಕ್ಕೆ ಈಗ ವೇದಿಕೆ ಸೃಷ್ಟಿಯಾಗಿದೆ. ಸಿಎಂ ಹುದ್ದೆ ಅಸ್ಥಿರಗೊಳಿಸುವಂತ ತಂತ್ರಕ್ಕೆ ಭಾರಿ ನಿರಾಸೆಯಾಗಿದೆ. ಮುಡಾ ನೆಪದಲ್ಲಿ ಸಿಎಂ ಬದಲಾವಣೆಗೆ ವಿರೋಧಿಗಳು ತಂತ್ರ ಹೆಣಿತಾ ಇದ್ದಾರೆ. ಲೋಕಾಯುಕ್ತ ಕ್ಲೀನ್ ಚಿಟ್ನಿಂದಾಗಿ ವಿರೋಧಿಗಳಿಗೆ ಭಾರಿ ಹಿನ್ನಡೆಯಾಗಿದೆ. ಸರ್ಕಾರದ ಇಮೇಜ್ಗೂ ಧಕ್ಕೆಯಾಗಿದ್ದ ಮುಡಾ ಹಗರಣ ವಿಪಕ್ಷಗಳಿಂದ ಟೀಕೆಗೆ ಗುರಿಯಾಗಿತ್ತು ಸರ್ಕಾರ. ಈ ಹಗರಣದಿಂದಾಗಿ ಕ್ಲೀನ್ ಚಿಟ್ನಿಂದಾಗಿ ಪ್ರತಿಪಕ್ಷಗಳ ಕೈ ತಪ್ಪಿದೆ ಈಗ ಪ್ರಬಲ ಅಸ್ತ್ರ. ಪ್ರತಿಪಕ್ಷಗಳು ಪ್ರಬಲ ಅಸ್ತ್ರವಾಗಿ ಇದೇ ಹಗರಣವನ್ನ ಬಳಸಿಕೊಡ್ತಾ ಇದ್ರು. ಆದ್ರೆ ಈಗ ಕ್ಲೀನ್ ಚಿಟ್ ಸಿಗ್ತಾ ಇದೆ ಲೋಕಾಯುಕ್ತದಿಂದಾಗಿ. ಹಾಗಾಗಿ ಸ್ವಲ್ಪ ರಿಲೀಫ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.